ಅಂತೂ ನಾನು ಅನ್ಕೊಂಡಾಗೆ ಎಲ್ಲ ಆಗ್ತಿದೆ. ನನ್ನ ಗುರಿ ತಲುಪೋದಕ್ಕೆ ಇನ್ನೊಂದೇ ದಿನ ಉಳಿದಿರೋದು. ಅಲ್ಲಿಗೆ ನನ್ನ ಪ್ರತೀಕಾರದ ದಾಹ ತೀರೋದಕ್ಕೆ ಇನ್ನೊಂದೇ ಮೆಟ್ಲು ಉಳಿದಿರೋದು. ಆಮೇಲೆ ನನ್ನನ್ನು ಹಿಡಿಯೋರು ಯಾರೂ ಇರಲ್ಲ. ಎಲ್ಲಿದ್ದಾರೆ ಅಮೃತ ಅವರು? ಹಾಯ್ ಅಮೃತ ಅವರೇ. ನೀವಿಲ್ಲಿ? ದೇವಸ್ಥಾನಕ್ಕೆ ಭಕ್ತರು ಯಾಕ್ರಿ ಬರ್ತಾರೆ? ನಿಮ್ಮ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾವತ್ತೂ ನೋಡಿಲ್ದಿರೋ ಥರ ನೋಡ್ತಿದ್ದೀರಲ್ಲ, ಇದೇನು ಮೊದಲನೇ ಸರಿ ನಾನು ನೋಡ್ತಾ ಇರೋದು? ಆದರೆ ಈ ಮದುವೆ ಗೆಟಪ್ಪಲ್ಲಿ ನಿಮ್ಮನ್ನು ನೋಡೋ ಮಜಾನೇ ಬೇರೆ ಕಣ್ರಿ. ಇದೆಲ್ಲ ನನಗಿಷ್ಟ ಆಗಲ್ಲ. ದೊಡ್ಡೋರು ನೋಡಿದ್ರೆ ಏನು ಅನ್ಕೋತಾರೆ ಅಂತ ಯೋಚನೆ ಮಾಡಿದ್ದೀರಾ? ರೀ, ಇವತ್ತು ಕಣ್ಮುಚ್ಚಿ ನಾಳೆ ಬೆಳಿಗ್ಗೆ ಕಣ್ ತೆಗೆದ್ರೆ ನಿಮಗೆ ನಾನು ಗಂಡ, ನನಗೆ ನೀವು ಹೆಂಡ್ತಿ. ಅಂಥದ್ರಲ್ಲಿ ಪ್ರಪಂಚಕ್ಕೆ ಯಾಕ್ರಿ ಹೆದರ್ತೀರಾ? ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಅಪ್ಪ ಅಮ್ಮಂಗೆ ಹೆದರಬಾರ್ದು. ಆ ಸ್ಟೇಜೆಲ್ಲ ಆಗೋಯ್ತ್ರಿ. ಏನಿದ್ರು ಕುಲಂ ಕುಲ. ಬೈದವೇ, ನೀವು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಮೃತ, ಗಂಡಿನ ಕಡೆಯವ್ರು ಬಂದ್ರಂತೆ, ಬರ್ಬೇಕಂತೆ. ಸರಿ, ನಾನೇನು ಹೊರಡ್ತೀನಿ. ಅಂತ ಕರ್ಣ, ಲಗೇಜ್ ಎಲ್ಲ ಶಿಫ್ಟ್ ಆಯ್ತಾ ಕಾರಿಂದ? ಹ್ಞೂಪ್ಪ, ಆಗಲೇ ನಮ್ಮ ಡ್ರೈವರ್ ಎಲ್ಲ ಶಿಫ್ಟ್ ಮಾಡಿದ್ದಾರೆ. ಕರಣ್, ಡ್ರೈವರ್ ಊಟ ತಿಂಡಿ ಜವಾಬ್ದಾರಿ ಎಲ್ಲ ನೀನೇ ವಹಿಸ್ಕೋಬೇಕು. ಎಲ್ಲದಕ್ಕೂ ಹೆಣ್ಣಿನ ಮನೆಯವ್ರಿಗೆ ತೊಂದರೆ ಕೊಡೋದು ಬೇಡ. ನಮ್ಮ ಕಡೆಯವ್ರನ್ನೆಲ್ಲ ನಾವೇ ನೋಡ್ಕೊಳ್ಳೋಣ. ಹಾಗಾಗಿ ಚಿಕ್ಕಪ್ಪ. ವಿಷ್ಣುವ್ರೆ, ಸುಧಾರಿಸ್ಕೊಂಡ್ರಾ? ವಿಕ್ರಮ್ ಅವರೇ, ನಾವು ಸುಸ್ತಾಗಿರ್ತಾನೆ ಸುಧಾರಿಸ್ಕೊಳ್ಳೋದಕ್ಕೆ. ಹೌದು, ನಮ್ಮ ಅರ್ಜುನ್ ಮದುವೆ ಮುಗಿಯೋವರೆಗೂ ನಾವೆಲ್ಲ ಫುಲ್ಲಿ ಚಾರ್ಜ್. ಒಂಥರ ಡ್ಯೂರಸ್ ಬ್ಯಾಟ್ರಿ ಇದ್ದಾಗೆ ಅಂತ. ನೀವೆಲ್ಲರೂ ತುಂಬ ತಮಾಷೆಯಾಗಿ ಮಾತಾಡ್ತೀರಾ. ನಮ್ಮ ಅರ್ಜುನು ಹೀಗೆ. ಹೌದು, ಮತ್ತೆ ಕಡಲೆ ಇಟ್ ಗುಣನೇ ಅಲ್ವಾ ಬೋಂಡಾಕು ಬರೋದು. ಎಷ್ಟೊಂದು ನಗು, ಎಷ್ಟೊಂದು ಸಂತೋಷ. ಥ್ಯಾಂಕ್ಸ್ ವಿಷ್ಣುವ್ರೆ. ನನಗೇನು ಈಗಲೂ ಇದೆಲ್ಲ ಕನಸು ಅನ್ನಿಸ್ತಾ ಇದೆ. ಆಗಿರೋ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿ ಅರ್ಜುನ್ ಅವರು ನಮ್ಮ ಮನೆಗೆ ಅಳಿಯ ಆಗಿ ಬರ್ತಿದ್ದಾರೆ ಅಂದರೆ ಇದು ಯಾವುದೋ ಜನ್ಮದ ಸಂಬಂಧನೇ ಇರಬೇಕು ಅಲ್ವಾ? ಅಂಕಲ್, ನಮ್ಮ ಅರ್ಜುನ್ ಅಂತೂ ಈ ಭೂಮಿ ಮೇಲೆ ಇಲ್ಲ. ವಿಕ್ರಮ್ ಅವರೇ, ಥ್ಯಾಂಕ್ಸ್ನ ನಾನು ನಿಮಗೆ ಹೇಳಬೇಕು. ನಿಮ್ಮಂಥ ಒಳ್ಳೆ ಜನರ ಮನೆಯಿಂದ ಸೊಸೆನ ತರ್ತಿರೋದು ನಮಗೆ ತುಂಬ ಹೆಮ್ಮೆ ಇದೆ. ಅದಕ್ಕೆ ಅಲ್ವಾ ವಿಷ್ಣುವ್ರೆ ಋಣಾನು ಬಂಧ ಅನ್ನೋದು. ನೋಡಿ, ನಿನ್ನೆವರೆಗೂ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದು ನಾವು ನಾಳೆಯಿಂದ ಬೀಗರು. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣವಾ? ಎಲ್ಲ ಮಾತಾಡಾಯ್ತಲ್ಲ, ಇನ್ನೇನಿದೆ ಮಾತಾಡೋಕೆ? ಎಲ್ಲ ಆಗಿದೆ, ಆದರೆ ಒಂದು ವಿಚಾರ ಬಿಟ್ಟು. ಅದೇ
ಹೇಳಿ ಕೇಳಿ ನಾವು ಹೆಣ್ಣಿನ ಕಡೆಯವರು, ಕೊಡೋದು ತಗೊಳ್ಳೋದು ಎಲ್ಲ ಮಾತಾಡಿಲ್ವಲ್ಲ, ಅದಕ್ಕೆ. ವಿಕ್ರಮ್ ಅವರೇ, ಏನು ಮಾತು ಅಂತ ಆಡ್ತಾ ಇದ್ದೀರಾ? ಛೇ, ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಹಾಗಲ್ಲ ವಿಷ್ಣು ಅವರೇ. ಅಂಕಲ್, ನಾನು ಚಿಕ್ಕವನು ಮಧ್ಯೆ ಮಾತಾಡಬಾರ್ದು. ಆದರೂ ಈಗಿನ ಕಾಲದಲ್ಲಿ ಈ ಥರ ಎಲ್ಲ ಯೋಚನೆ ಮಾಡೋದು ತಪ್ಪಲ್ವಾ? ಹೌದು ಕರಣ್. ನೋಡಿ ವಿಕ್ರಮ್ ಅವರೇ, ಈ ವರದಕ್ಷಿಣೆ ಪದ್ಧತಿ ಎಲ್ಲ ನಾವು ಎನ್ಕರೇಜ್ ಮಾಡಲ್ಲ. ಆದರೂ ಈ ಬೆಳ್ಳಿ ಬಂಗಾರ ಆ ಥರ ಏನಾದರೂ. ಬಂಗಾರದಂಥ ಹುಡುಗಿನೇ ನನ್ನ ಮಗನ ದಾರಿ ಎರಿತಿರ್ಬೇಕಾದ್ರೆ ಈ ಬೆಳ್ಳಿ ಬಂಗಾರ ಎಲ್ಲ ಬೇಕಾ? ಆ ವಿಚಾರನ ಬಿಟ್ಟು ಹಾಕಿ. ಆ ದೇವರು ನಮ್ಗೆ ಯಾವ ಕೊರತೆನೂ ಕೊಟ್ಟಿಲ್ಲ. ನೀವು ಹೆಣ್ಣು ಕೊಡ್ತಾ ಇರೋದೇ ನನ್ನ ಮಗನ ಪಾಲ್ಗೆ ವರ, ಅಂಥದ್ರಲ್ಲಿ ಈ ದಕ್ಷಿಣೆ ಎಲ್ಲ ಬೇಕಾ? ನಿಮ್ಮಂಥ ಸಜ್ಜನರ ಮನೆಗೆ ನನ್ನ ಮಗಳನ್ನು ಸೊಸೆಯಾಗಿ ಕಳಿಸ್ತಿರೋದೇ ನನ್ನ ಪುಣ್ಯ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ವೇಷ, ಈ ಭೂಷಣ, ಈ ಅಲಂಕಾರ, ಇದೆಲ್ಲ ನನಗೆ ತುಂಬ ಹಿಂಸೆ ಅನಿಸುತ್ತೆ. ಅಪ್ಪ, ಅಮ್ಮ, ನಿಮ್ಮ ವಿರುದ್ಧ ಆದ ಅನ್ಯಾಯಕ್ಕೆ ನಾನು ಈ ನಿರ್ಧಾರನ ತಗೊಳ್ಳೇಬೇಕಾಯ್ತು. ನನಗೆ ಎಲ್ಲದಕ್ಕಿಂತ ಮುಖ್ಯ ನೀವು. ನಮ್ಮ ವಂಶದ ನಾಗಮಣಿನ ಪಡ್ಕೊಳ್ಳೋದಕ್ಕೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ. ರಶ್ಮಿ, ಒಂದು ನಿಮಿಷ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀರಾ? ಸರಿ, ಗಿಫ್ಟ್ ಕೊಡಬೇಕು. ಶೋರ್. ಓಕೆ. ಅಮೃತ ಅವರೇ, ಒಳಗೆ ಬರ್ಬೋದಾ? ಯಾರು ನೀವು? ಬನ್ನಿ. ಈ ಸೀರಿಯಲ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರ ಅಕ್ಕ. ನೀವು ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ವರಪೂಜೆಗೆಲ್ಲ ರೆಡಿ ಆಗಿದೆಯಂತೆ, ನೀವು ಬೇಗ ಬರಬೇಕಂತೆ. ಆಂಟಿ ಹೇಳಿ ಕಳಿಸಿದ್ರು. ಸರಿ. ಹಾಗೆಯೇ ಅರ್ಜುನ್ ಅವ್ರ ಅಜ್ಜಿ ತ್ರಿವೇಣಿ ಅವರಿದ್ದಾರಲ್ಲ, ಅವ್ರು ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ. ಅರ್ಜೆಂಟ್ ಅಂತೆ, ಈಗಲೇ ಹೋಗ್ಬೇಕಂತೆ. ತ್ರಿವೇಣಿಯವರ ಹತ್ರ ಏನಿರುತ್ತೆ ಮಾತಾಡುವಂಥದ್ದು? ಇಲ್ಲ, ನಾನು ಬರಲ್ಲ, ನನಗೆ ಮೂಡಿಲ್ಲ. ಓ, ಮೂಡಿಲ್ವಾ? ಸರಿ, ಹಾಗೆ ಹೋಗಿ ಹೇಳ್ತೀನಿ ಮೂಡಿಲ್ವಂತೆ ಅಂತ. ಹಾಗೆ ಹೇಳ್ಬೇಡಿ, ನೀವು ಹೋಗ್ತಾ ಇರಿ, ನಾನು ಬರ್ತೀನಿ.